ಶುಭೋದಯ. ವೆಲ್ಕಮ್ ಬ್ಯಾಕ್ ಟು ನವ್ಯ ವಿನಯ್ ಚಾನೆಲ್. ಇವತ್ತಿನ ರೆಸಿಪಿ ಗ್ರಿಲ್ಡ್ ಚಿಕನ್. ಮೊದಲಿಗೆ ನಾನು 4 ಲೆಗ್ ಪೀಸ್ಗಳನ್ನು ತಗೊಂಡಿದ್ದೀನಿ. ಆ ಲೆಗ್ ಪೀಸ್ಗಳನ್ನು ನೀಟಾಗಿ ಸ್ವಲ್ಪ ಕಟ್ಸ್ಗಳನ್ನು ಕೊಡಬೇಕು. ಯಾವ ರೀತಿಯಾಗಿ ಕಟ್ನ ಮಾಡ್ಕೋಬೇಕಂತ ವಿಡಿಯೋದಲ್ಲಿ ನೋಡ್ಕೊಳ್ಳಿ. ತುಂಬ ಜಾಸ್ತಿ ಕಟ್ ಮಾಡಿದ್ರೂ ಅದು ಪೀಸ್ ಆಗಿಬಿಡುತ್ತೆ. ಲೈಟಾಗಿ ಕಟ್ಸ್ಕೊಡ್ಬೇಕು. ಈ ರೀತಿಯಾಗಿ ಕಟ್ ಮಾಡಿ ಉಪ್ಪು ಖಾರ ಹಾಕೋದ್ರಿಂದ ಚಿಕನ್ಗೆ ನೀಟಾಗಿ ಉಪ್ಪು ಖಾರ ಎಲ್ಲ ಹಿಡಿಯುತ್ತೆ. ಲೆಗ್ ಪೀಸ್ ಎಲ್ಲ ರೆಡಿ ಆಯಿತು. ಈಗ ಅದಕ್ಕೆ ಮಸಾಲೆನ ರೆಡಿ ಮಾಡ್ಕೊಳ್ಳೋಣ. ಮೊದಲಿಗೆ ಒಂದು ಬೌಲ್ ತಗೊಳ್ಳಿ. ಅದಕ್ಕೆ ಚಿಕನನ್ನು ಹಾಕ್ಕೊಳ್ಳಿ. 1 ಸ್ಪೂನ್ ಖಾರದ ಪುಡಿ, 1 ಸ್ಪೂನ್ ಧನಿಯಾ ಪುಡಿ, ಸ್ವಲ್ಪ ಗರಂ ಮಸಾಲ, ರುಚಿಗೆ ತಕ್ಕಷ್ಟು ಉಪ್ಪು, ಮನೆಯಲ್ಲೇ ಮಾಡಿ ಇಟ್ಕೊಂಡಿರುವಂತಹ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಸ್ವಲ್ಪ ಚಿಕನ್ ಕಬಾಬ್ ಮಸಾಲ, ಈಗ ಎಲ್ಲದನ್ನು ಸರಿಯಾಗಿ ಚಿಕನ್ ಜೊತೆ ಮಿಕ್ಸ್ ಮಾಡ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನಾವು ಮೊದಲಿಗೆ ಕಟ್ಸ್ಕೊಟ್ಟಿರೋದ್ರಿಂದ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡಿಯುತ್ತೆ. ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಉದುರಿಸಿ, ಒಂದು ಸ್ಪೂನ್ ಎಣ್ಣೆಯನ್ನು ಸೇರಿಸ್ಕೊಳ್ಳಿ. ಮತ್ತೆ ಚೆನ್ನಾಗಿ ಮಿಕ್ಸ್ ಕೊಡಿ. ಇದನ್ನು 30 ನಿಮಿಷ ಹಾಗೆ ತೆಗೆದಿಡೋಣ. ಮ್ಯಾರಿನೇಟ್ ಆಗಬೇಕು ಚೆನ್ನಾಗಿ. ಇದನ್ನು ಎಣ್ಣೆಲಿ ಕೂಡ ಕರಿಬೋದು, ಆದರೆ ಗ್ರಿಲ್ ಮಾಡಿಕೊಂಡ್ರೆ ಆರೋಗ್ಯಕ್ಕೂ ಒಳ್ಳೆಯದು. ಮ್ಯಾರಿನೇಟ್ ಚೆನ್ನಾಗಾಗಿದೆ. ಇದನ್ನು ಓವನಲ್ಲಿ ಇಡೋಣ. ಓವನ್ನಲ್ಲಿ ಗ್ರಿಲ್ ಆಪ್ಷನನ್ನು ಸೆಲೆಕ್ಟ್ ಮಾಡಿ 15 ಮಿನಿಟ್ಸ್ಗೆ ಇಡಿ. ಗ್ಯಾಸ್ ಮೇಲೆ ಕೂಡ ಸುಡ್ಬೋದು, ಆದರೆ ಟೈಮ್ ತುಂಬ ಹಿಡಿಯುತ್ತೆ. ಇದೇ ರೀತಿಯಾದ ಡಯಟ್ ಆ್ಯಂಡ್ ಹೆಲ್ದಿ ಫುಡ್ ರೆಸಿಪೀಸ್ ಬೇಕು ಅಂದರೆ ನನ್ನ ಚಾನಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ನೋಡಿ, ರೆಡಿ ಆಯಿತು ಡಯಟ್ ಆ್ಯಂಡ್ ಹೆಲ್ದಿ ಆಯಿಲ್ ಫ್ರೀ ಗ್ರಿಲ್ಡ್ ಚಿಕನ್. ನೀವು ಒಮ್ಮೆ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮೂಲಕ ತಿಳಿಸಿ. ಥ್ಯಾಂಕ್ ಯು.